ಹಾಯ್ ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಸಿಂಪಲ್ ಆಗಿ ಸೀರೆನ ಉಡಿಸ್ತಕ್ಕಂಥ ವಿಧಾನವನ್ನ ಶೇರ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನು ಇಲ್ಲಿ ಸೀರೆಯನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡಿಕೊಂಡು ಸೀರೆಯ ಅಂಚಿನಿಂದ ನಾನು ಇವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾ ನೆರಿಗೆಗಳು ಕೂಡ ಈಕ್ವಲ್ ಸೈಜ್ ಅಲ್ಲಿ ಇರಬೇಕು, ಆ ರೀತಿ ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮಾಡ್ಕೊಂಡಿರ್ತಕ್ಕಂಥ ನೆರಿಗೆಗಳನ್ನ ಕರೆಕ್ಟ್ ಆಗಿ ಜೋಡಿಸ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ಆ ಬಾರ್ಡರ್ ಏನಿದೆ ನೋಡಿ, ಆ ಬಾರ್ಡರ್ಗೆ ಕರೆಕ್ಟ್ ಆಗಿ ನಾವು ನೆರಿಗೆಗಳನ್ನ ಜೋಡಿಸ್ಕೊಂಡು ಅಲ್ಲೊಂದು ಕ್ಲಿಪ್ಪನ್ನು ಹಾಕೋಬೇಕಾಗುತ್ತೆ. ನಾವು ಎಷ್ಟು ನೀಟಾಗಿ ನೆರಿಗೆಗಳನ್ನ ಮಾಡ್ಕೊಳ್ತೀವೋ ಅಲಂಕಾರ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಾನು ಇಲ್ಲಿ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಅಲ್ಲೊಂದು ಕ್ಲಿಪ್ ಅನ್ನು ಹಾಕೊಂಡಿದ್ದೀನಿ. ನೋಡಿ, ಈ ರೀತಿ ನೆರಿಗೆಗಳನ್ನ ಜೋಡಿಸುವಾಗ ಮಧ್ಯ ಏನಾದ್ರೂ ಸೀರೆ ಸುಕ್ಕದಂಗಾದ್ರೆ ಸ್ಟ್ರೈಟ್ ಮಾಡ್ಕೊಳ್ತಾ ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮಿಡಲ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸಿ ಅಲ್ಲೊಂದು ಕ್ಲಿಪ್ ಅನ್ನು ಹಾಕೊಂಡಿದ್ದೀನಿ. ಟೋಟಲ್ ಆಗಿ ನನಗಿಲ್ಲಿ 16 ನೆರಿಗೆಗಳು ಬಂದಿದೆ. ನೆಕ್ಸ್ಟ್ ಈ ಕಡೆ ನಾನಿಲ್ಲಿ ಸೆರ್ಗನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಫ್ರೆಂಡ್ಸ್, ಸೆರ್ಗುಗೆ ನಾವಿಲ್ಲಿ 1.5 ಮಾರ ಆಗುವಷ್ಟು ಬಿಟ್ಟು ಉಳಿದಿರೋಂಥ ಸೀರೆನ ನೆರಿಗೆ ಮಾಡ್ಕೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸೆರ್ಗುನು ಕೂಡ ಈ ರೀತಿ ಮಾಡ್ಕೊಂಡಿದ್ದಾದ್ಮೇಲೆ ಸೆರ್ಗನಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಒಂದು 3 ರಿಂದ 4 ಕಡೆ ಇದೇ ರೀತಿ ಕ್ಲಿಪ್ ಅನ್ನ ಹಾಕೊಂಡಿದ್ದೀನಿ. ಕಾಟನ್ ಸ್ಯಾರಿ ಆದ್ರೆ ಈಸಿಯಾಗಿ ಉಡಿಸಬಹುದು ಫ್ರೆಂಡ್ಸ್. ಸ್ವಲ್ಪ ಸಿಲ್ಕ್ ಸ್ಯಾರಿ ಈ ತರದ್ದೆಲ್ಲ ಆದಾಗ ನೀವು ನೆರಿಗೆಗಳನ್ನ ಮಾಡುವಾಗ ಸೆರಗ್ನಲ್ಲಿ ನೋಡಿ ಈ ರೀತಿ ಸ್ಟ್ರೈಟ್ ಆಗಿ ಹಿಡ್ಕೊಂಡು ಈ ರೀತಿ ಕೂಡ ಮಾಡಿಕೊಂಡು ನೀವು ನೆರಿಗೆಗಳಿಗೆ ಕ್ಲಿಪ್ ಅನ್ನ ಹಾಕೋಬಹುದು. ನೋಡಿ, ಇವಾಗ ನಾನಿಲ್ಲಿ ಒಂದು 3/4 ಮಾರ ಆಗುವಷ್ಟು ಸೆರ್ಗುನ್ನ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಎಕ್ಸ್ಟ್ರಾ ಕ್ಲಾತ್ ಅನ್ನ ಬಿಟ್ಕೊಂಡಿದ್ದೀನಿ. ಒಂದು ಅರ್ಧ ಮಾರ ಆಗುವಷ್ಟು ಕ್ಲಾತ್ ಅನ್ನ ಬಿಟ್ಕೊಂಡು ಇವಾಗ ನೆರಿಗೆ ಮಾಡಿದೀವಲ್ಲ, ಇದನ್ನ ಕರೆಕ್ಟ್ ಆಗಿ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕರೆಕ್ಟ್ ಆಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ ಸೀರೆಯ ಬ್ಲೌಸ್ ಪೀಸ್ ಇದೆಯಲ್ಲ, ಅದಕ್ಕೆ ಇವಾಗ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಸೀರೆಯ ಬ್ಲೌಸ್ ಪೀಸ್ ನ 4 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಯಾವ ಕಡೆ ಫೋಲ್ಡಿಂಗ್ ಇರುತ್ತೆ ನೋಡಿ, ಅದನ್ನ ಈ ರೀತಿ ಒಳಭಾಗಕ್ಕೆ ಬರಬೇಕು. ಆ ರೀತಿ ಮಾಡ್ಬಿಟ್ಟು ಕ್ಲೋಸ್ ಇರ್ತಕ್ಕಂಥ ಪಾರ್ಟ್ ಮೇಲ್ಭಾಗಕ್ಕೆ ಬರಬೇಕು. ಆ ರೀತಿ ಮಾಡಿ ನೆಕ್ಸ್ಟ್ ಅಲ್ಲಿ ಒಂದ್ 2 ರಿಂದ 3 ಕಡೆ ಗುಂಡ್ಪಿನ್ಗಳನ್ನ ಹಾಕೋಬೇಕಾಗತ್ತೆ. ನಾನು ಇಲ್ಲಿ ಒಂದು 3 ಕಡೆ ಗುಂಡ್ಪಿನ್ಗಳನ್ನ ಹಾಕೊಂಡು ಇದನ್ನ ಕವರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಸೈಡು ಅಷ್ಟೇನೆ ನೋಡಿ, ಓಪನ್ ಇರ್ತಕ್ಕಂಥ ಪಾರ್ಟ್ ಅನ್ನ ಕಂಪ್ಲೀಟ್ ಆಗಿ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ನಾವು ಗುಂಡ್ಪಿನ್ ಅನ್ನ ಟೈಟ್ ಆಗಿ ಹಿಡಿದು ಹಾಕೋಬೇಕಾಗತ್ತೆ. ನಾನಿಲ್ಲಿ 3 ಕಡೆ ಗುಂಡ್ಪಿನ್ ಅನ್ನ ಯೂಸ್ ಮಾಡಿಕೊಂಡು ಟೈಟ್ ಆಗಿ ಹಿಡಿದು ಹಾಕೊಂಡಿದ್ದೀನಿ. ನೋಡಿ, ಇವಾಗ ಕೈಯಿನ ಅಲಂಕಾರ ಕೂಡ ಮುಗ್ದಿದೆ. ನೆಕ್ಸ್ಟ್ ಈ ಕಡೆ ಒಂದು ಹೈಟ್ ಆಗಿರುವಂತಹ ಪೀಠ, ಅದ್ರ ಮೇಲೆ ಒಂದು ಬಾಕ್ಸ್, ಅದ್ರ ಮೇಲೆ ಒಂದು ಕಳಶದ ಬಿಂದಿಗೆನ ಇಟ್ಕೊಂಡಿದ್ದೀನಿ. ಬಿಂದಿಗೆಗೆ ಗಟ್ಟಿಯಾಗಿ ಸ್ಟಿಕ್ ಕೂಡ ಕಟ್ಕೊಂಡಿದ್ದೀನಿ. ಇವಾಗ ಮಾಡಿರ್ತಕ್ಕಂಥ ನೆರಿಗೆಗಳನ್ನ ಈ ರೀತಿ ಹಿಂಬದಿಯಿಂದ ತಂದು ಮುಂಭಾಗಕ್ಕೆ ಈ ರೀತಿ ಜೋಡಿಸ್ಕೋಬೇಕಾಗತ್ತೆ. 2 ಸೈಡಿನ ನೆರಿಗೆಗಳ ಬಾರ್ಡರ್ ಈಕ್ವೆಲ್ ಆಗಿರ್ಬೇಕು. ಆ ರೀತಿ ಜೋಡಿಸ್ಕೊಂಡು ಮಧ್ಯದಲ್ಲಿ ಒಂದು ಕ್ಲಿಪ್ ಅನ್ನು ಹಾಕೊಂಡಿದ್ದೀನಿ, ಈಕ್ವೆಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು. ಹಿಂದೆಯಿಂದ ಸ್ವಲ್ಪ ಈ ರೀತಿ ಹೈಟ್ ಆಗಿ ನಾವು ಹಿಂದೆ ಕ್ಲಿಪ್ ಹಾಕಿರ್ತೀವಿ ನೋಡಿ, ಆ ಕ್ಲಿಪ್ಪು ಹಾಗೇನೆ ಮೇಲ್ಗಡೆ ಸ್ಟಿಕ್ ಅನ್ನ ಕಟ್ಕೊಂಡಿರ್ತೀವಲ್ಲ ಅಲ್ಲಿಗೆ ಸೇರಿಸಿ ಗಟ್ಟಿಯಾಗಿ ಕಟ್ಕೋಬೇಕಾಗುತ್ತೆ. ನಾನಿಲ್ಲಿ 2 ಬಿಂದಿಗೆನ ಉಪಯೋಗಿಸ್ತಾ ಇಲ್ಲ ಫ್ರೆಂಡ್ಸ್, ಹಾಗಾಗಿ ನಾನಿಲ್ಲಿ ಈ ರೀತಿ ಮಾಡ್ಕೊಳ್ತಾ ಇರೋದು. ನೀವು ಇದೇ ತರದ್ ಇನ್ನೊಂದು ಚಿಕ್ಕ ಬಿಂದಿಗೆಯಿಂದ ನೀವು ಮಾಡ್ತಾ ಇದ್ದೀರಾ, 2 ಬಿಂದಿಗೆನ ಇಟ್ಟು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಕೆಳಭಾಗದ ಬಿಂದಿಗೆ ಏನಿರುತ್ತೆ ಅದ್ರ ಕಂಠ ಭಾಗಕ್ಕೆ ನೀವು ಈ ರೀತಿ ನೆರಿಗೆಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ಹಿಂದೆಯಿಂದ ಕಟ್ಟೋ ಅವಶ್ಯಕತೆ ಇರಲ್ಲ ಅವಾಗ. ನೆಕ್ಸ್ಟ್ ನಾನಿಲ್ಲಿ 2 ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಅಲ್ಲೊಂದು ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 2 ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಆಪೋಸಿಟ್ ಸೈಡ್ ಅಲ್ಲಿ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕಾಲನ್ನ ಜೋಡಿಸ್ತಾ ಇದ್ದೀನಿ. ಸೆರ್ಗು ಹಾಗೇನೆ ನೆರಿಗೆ ಮಧ್ಯದಲ್ಲಿ ನಾವಿವಾಗ ಕ್ಲಾತ್ ಅನ್ನ ಬಿಟ್ಕೊಂಡಿದೀವಲ್ಲ, ಅಲ್ಲಿಗೆ ಇವಾಗ ನಾವು ಕಾಲನ್ನ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಲಕ್ಷ್ಮಿಯ ಕಾಲಿಗೆ ಗೆಜ್ಜೆ ಕಟ್ಟಿರ್ತಾರೆ ನೋಡಿ, ಅಲ್ಲಿಗೆ ಇವಾಗ ನಾವು ಕ್ಲಾತ್ ಅನ್ನ 2 ಸೈಡ್ ಅಲ್ಲಿ ಇರ್ತಕ್ಕಂಥ ಕ್ಲಾತ್ ಅನ್ನ ಸೇರಿಸಿ ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಂಡಿದ್ದೀನಿ. ಹಾಗೆಯೇ ಮುಂಭಾಗದಲ್ಲಿ 2 ನೆರಿಗೆಗಳನ್ನ ನಾವಿಲ್ಲಿ ಕರೆಕ್ಟ್ ಆಗಿ ಆ ಒಂದು ಮೊಣಕಾಲಿನ ಮೇಲೆ ಬರಬೇಕು, ಆ ರೀತಿನಲ್ಲಿ ಜೋಡಿಸ್ಕೊಂಡು ಅಲ್ಲಲ್ಲಿ ನಾವು ಗುಂಡ್ಪಿನ್ ಹಾಕಿ ಅದನ್ನ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಕಡೆ ಕಾಲನ್ನು ಕೂಡ ಅದೇ ಒಂದು ಮೆಥಡ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ನೋಡಿ, ಗೆಜ್ಜೆ ಕಟ್ಟಿರ್ತಾರಲ್ಲ ಅಲ್ಲಿಗೆ 2 ಸೈಡಿನ ಕ್ಲಾತ್ ಅನ್ನು ತೆಗೆದು ಟೈಟ್ ಆಗಿ ಒಂದು ಸೇಫ್ಟಿ ಪಿನ್ ಅನ್ನು ಹಾಕಿ ಮೊಣಕಾಲಿನ ಮೇಲೆ ನೆರಿಗೆಗಳು ಬರಬೇಕು, ಆ ರೀತಿನಲ್ಲಿ ಮಾಡಿ ಒಂದು 3 ರಿಂದ 4 ಕಡೆ ಈ ರೀತಿ ಗುಂಡ್ಪಿನ್ಗಳನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನೀವು ಯಾವ ರೀತಿ ಬೇಕಾದ್ರೂ ಕೂಡ ಕಾಲ್ನ ಇಟ್ಕೋಬಹುದು ನೋಡಿ, ಹೀಗಾದ್ರೂ ಇಟ್ಕೋಬಹುದು ಅಥವಾ ಪದ್ಮಾಸನದಲ್ಲಿ ಕೂತಿರುತ್ತಲ್ಲ ತಾಯಿ, ಆ ತರ ಕೂಡ ಇಟ್ಕೋಬಹುದು. ಹಾಗೆಯೇ ಮುಂದೆ ಇರ್ತಕ್ಕಂಥ ನೆರಿಗೆಗಳನ್ನ ಇದೇ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಆ ಒಂದು ಸ್ಟಿಕ್ಗೆ ಕೈಗಳನ್ನ ಜೋಡಿಸ್ಕೊಂಡು
ಆ ಒಂದು ಬ್ಲೌಸ್ ಪೀಸ್ ಇಂದ ಬಿಂದಿಗೆನ ಈ ರೀತಿ ಕವರ್ ಮಾಡಿಕೊಂಡು ಹಿಂದೆಯಿಂದ ಒಂದೆರಡು ಕಡೆ ಸೇಫ್ಟಿ ಪಿನ್ ಅನ್ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಕೈಗಳು ನಿಮಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಹಿಂದೆಯಿಂದ ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಟೈಟ್ ಆಗಿ ನೀವು ಕೈಗಳನ್ನ ಕೂರಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸೆರ್ಗುನ್ ಹಾಕೊಳ್ತಾ ಇದ್ದೀನಿ. ಎಡಭಾಗಕ್ಕೆ ನಾವು ಯಾವ ರೀತಿ ಸೆರ್ಗುನ್ ಹಾಕೊಳ್ತೀವಿ ಅದೇ ರೀತಿ ಹಾಕಿ ಅಲ್ಲಿರುವಂತಹ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿ ಹಾಗೆಯೇ ಮುಂಭಾಗದಿಂದ ಈ ರೀತಿ ಸೆರ್ಗುನ್ ತಗೊಂಡು ಬಂದು ಮಧ್ಯಕ್ಕೆ ನಿಮಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಮಧ್ಯಕ್ಕೆ ಒಂದು ಟೈಟ್ ಆಗಿ ದಾರವನ್ನ ಕಟ್ಕೊಂಡು ಅಲ್ಲಿಗೆ ಡಾಬುನು ಕೂಡ ಸೇರಿಸ್ಕೋಬೇಕಾಗತ್ತೆ. ಹಾಗೆಯೇ ನಮ್ಮಲ್ಲಿ ಲಭ್ಯ ಇರತಕ್ಕಂತ ಅಲಂಕಾರಿಕ ವಸ್ತುಗಳಿಂದ ನಾವು ಲಕ್ಷ್ಮಿಯನ್ನ ಅಲಂಕರಿಸಬಹುದು. ಅಲಂಕರಿಸಿದಾದ್ಮೇಲೆ ಕಳಶಕ್ಕೆ ತೆಂಗಿನಕಾಯಿನ ಇಟ್ಟು ನೀವು ಮುಖಸೀರೆಯನ್ನ ಕಟ್ಟಬೇಕಾಗುತ್ತೆ. ಇವತ್ತಿನ ಈ ಒಂದು ಅಲಂಕಾರ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ. ಥ್ಯಾಂಕ್ ಯು.